ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಇದು ಅಮೃತಸರದಿಂದ ಬ್ಯಾಂಕಾಕ್ ಮತ್ತು ಬೆಂಗಳೂರಿಗೆ ವಿಮಾನಗಳನ್ನು ಪ್ರಾರಂಭಿಸಿದೆ. ಅಮೃತಸರದಿಂದ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಡಿಸೆಂಬರ್ 27, 2024ರಂದು ಅಮೃತಸರದ ಶ್ರೀ ಗುರು ರಾಮ್ ದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬೆಂಗಳೂರು ಮತ್ತು ಬ್ಯಾಂಕಾಕ್ಗೆ ನೇರ ವಿಮಾನಯಾನವನ್ನು ಪ್ರಾರಂಭಿಸುತ್ತದೆ. ಈ ಹೊಸ ಮಾರ್ಗಗಳು ಅಮೃತಸರದ ಬೆಳವಣಿಗೆಯ ವಾಯುಯಾನ ಕೇಂದ್ರವಾಗಿ ಸ್ಥಾನವನ್ನು ಹೆಚ್ಚಿಸುತ್ತದೆ. ಈ ಪ್ರದೇಶವನ್ನು ಪ್ರಮುಖ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಸ್ಥಳಗಳಿಗೆ ಸಂಪರ್ಕಿಸುತ್ತದೆ. ಈ ನಗರಗಳ ನಡುವೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಪ್ರಯಾಣದ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಈ ಮಾರ್ಗಗಳು ಪ್ರವಾಸೋದ್ಯಮ ಸಾಮರ್ಥ್ಯವನ್ನು ಹೆಚ್ಚಿಸುವುದಲ್ಲದೆ ಪಂಜಾಬ್, ದಕ್ಷಿಣ ಭಾರತ ಮತ್ತು ಆಗ್ನೇಯ ಏಷ್ಯಾಗಳ ನಡುವೆ ವ್ಯಾಪಾರ ಮತ್ತು ಸಾಂಸ್ಕೃತಿಕ ವಿನಿಮಯಕ್ಕೆ ಹೊಸ ಅವಕಾಶವನ್ನು ಸೃಷ್ಟಿಸುತ್ತದೆ. ಅಮೃತಸರದಿಂದ ಬೆಂಗಳೂರಿಗೆ ವಿಮಾನ ಹಾರಾಟದ ವೇಳಾಪಟ್ಟಿ. ವಿಮಾನಯಾನ ಸಂಸ್ಥೆಯು ವಿಮಾನಗಳನ್ನು ವಾರಕ್ಕೆ 4 ಬಾರಿ 2 ಮಾರ್ಗಗಳಲ್ಲಿ ನಿರ್ವಹಿಸುತ್ತದೆ. ಸೋಮವಾರ, ಬುಧವಾರ, ಶುಕ್ರವಾರ ಮತ್ತು ಭಾನುವಾರ ವಿಮಾನಗಳನ್ನು ಈ ಮಾರ್ಗಗಳಲ್ಲಿ ಹಾರಾಡಿಸಲಾಗುತ್ತದೆ. ಬೆಂಗಳೂರಿನ ವಿಮಾನವು ಬೆಳಿಗ್ಗೆ 5:55ಕ್ಕೆ ಹೊರಟು 9:20ಕ್ಕೆ ಅಮೃತಸರದಲ್ಲಿ ಇಳಿಯುತ್ತದೆ. ಇದೇ ವಿಮಾನ ಹಿಂದಿರುಗುವ ಸೇವೆಯು ಅಮೃತಸರದಿಂದ ರಾತ್ರಿ 11:30ಕ್ಕೆ ಹೊರಟು ಬೆಂಗಳೂರನ್ನು 2:45ಕ್ಕೆ ತಲುಪುತ್ತದೆ. ಅಮೃತಸರದಿಂದ ಬ್ಯಾಂಕಾಕ್ಗೆ ವೇಳಾಪಟ್ಟಿ. ಬ್ಯಾಂಕಾಕ್ ಸೇವೆಯು ಅಮೃತಸರವನ್ನು ಥೈಲ್ಯಾಂಡ್ನ ಸುವರ್ಣಭೂಮಿ ವಿಮಾನ ನಿಲ್ದಾಣಕ್ಕೆ ಸಂಪರ್ಕಿಸುತ್ತದೆ. ಬೆಳಿಗ್ಗೆ 10:40ಕ್ಕೆ ಇದು ನಿರ್ಗಮಿಸುತ್ತದೆ. ಸ್ಥಳೀಯ ಸಮಯ ಸಂಜೆ 5ಕ್ಕೆ ಇಳಿಯುತ್ತದೆ. ಹಿಂತಿರುಗುವ ವಿಮಾನವು ಬ್ಯಾಂಕಾಕ್ನಿಂದ ಸಂಜೆ 6 ಗಂಟೆಗೆ ಹೊರಡುತ್ತದೆ ಮತ್ತು ರಾತ್ರಿ 9:30ಕ್ಕೆ ಅಮೃತಸರವನ್ನು ತಲುಪುತ್ತದೆ. ಹೊಸ ಮಾರ್ಗಗಳು. ಥಾಯ್ ಲಯನ್ ಏರ್ನ ಇತ್ತೀಚಿನ ನೇರ ವಿಮಾನಗಳನ್ನು ಬ್ಯಾಂಕಾಕ್ನ ಡಾನ್ ಮುವಾಂಗ್ ವಿಮಾನ ನಿಲ್ದಾಣಕ್ಕೆ ಪೂರಕವಾಗಿದೆ. ಇದನ್ನು ಅಕ್ಟೋಬರ್ 27, 2024ರಂದು ಪ್ರಾರಂಭಿಸಲಾಗಿದೆ. ಅಮೃತಸರ್ ಈಗ ಬ್ಯಾಂಕಾಕ್ಗೆ 8 ಸಾಪ್ತಾಹಿಕ ವಿಮಾನಗಳನ್ನು ಒದಗಿಸುತ್ತದೆ. ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಆಯ್ಕೆಯನ್ನು ವಿಸ್ತರಿಸುತ್ತಿದೆ. ಇಂಡಿಗೋ ಏರ್ಲೈನ್ಸ್ ತನ್ನ ದೈನಂದಿನ ಬೆಂಗಳೂರು ಸೇವೆಯನ್ನು ನಿರ್ವಹಿಸುತ್ತಿರುವುದರಿಂದ ದೇಶೀಯ ವಲಯವು ವರ್ಧಿತ ಸಂಪರ್ಕವನ್ನು ನೋಡುತ್ತದೆ. ಜನವರಿ 31, 2025ರವರೆಗೆ ಗರಿಷ್ಠ ಚಳಿಗಾಲದ ಅವಧಿಯಲ್ಲಿ ಹೆಚ್ಚುವರಿ ದೈನಂದಿನ ವಿಮಾನವು ಕಾರ್ಯವನ್ನು ನಿರ್ವಹಿಸುತ್ತದೆ. ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಈ ಮಾರ್ಗದ ಪ್ರವೇಶವು ಆಸನ ಸಾಮರ್ಥ್ಯವನ್ನು ಹೆಚ್ಚಿಸುವುದಲ್ಲದೆ ತನ್ನ ಸ್ಪರ್ಧಾತ್ಮಕ ಬೆಲೆ ಡೈನಾಮಿಕ್ಸ್ ಅನ್ನು ಸೃಷ್ಟಿಸುತ್ತದೆ. ಈ ವಿಮಾನಯಾನ ಸಂಸ್ಥೆಗಳು ಬ್ಯಾಂಕಾಕ್, ಆಸ್ಟ್ರೇಲಿಯಾ ಮತ್ತು ಜಾಗತಿಕ ಸ್ಥಳಗಳಿಗೆ ಒಂದು ನಿಲುಗಡೆ ಸಂಪರ್ಕವನ್ನು ಒದಗಿಸುತ್ತದೆ. ಇದರಿಂದ ಅಮೃತಸರವು ಮಹತ್ವದ ವಾಯುಯಾನ ಕೇಂದ್ರವಾಗಿ ಸ್ಥಾಪನೆಯಾಗುತ್ತದೆ.